ಖುಷಿಯಾಗಿರೋ ಸಂದರ್ಭ. ಯಾಕಂದ್ರೆ ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್ ಇದು. ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಡ್ಜ್. ನಿಮ್ಗೆ ಅನಿಸ್ತಿರುತ್ತೆ ಎಷ್ಟು ದಿನ ಡೇಟ್ಸ್? ಬರೀ ನೈಟು, ಒಂದಿನ ಡೇ ಮಾಡಿದ್ರು 10 ದಿನ ನೈಟ್ ರುಬ್ಬಿದ್ದಾರೆ ನೈಟೇ ಎಲ್ಲ ಇವ್ರಿಗೂ ಮುಂದೆ ಇನ್ನೇನು ಭಯ ಪಡೋದು. ನಾನು ಲೈಟೇ ಹಾಕಿಲ್ಲ, ನಮ್ಮ ಕ್ಯಾಮ್ರಾಮನ್ ನಾವು ರಘು ಇದಾರಲ್ಲ ಪಕ್ಕದಲ್ಲಿ ಅಂತ. ಅದೇ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು. ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಹೀರೋ ಆಗ್ತಾ ಇದ್ದೆ ಡ್ರೆಸ್ಗಳು ನೋಡಿ ಆ ಡ್ರೆಸ್ಗಳು ನಾನು ಹಾಕ್ತಾ ಇದ್ದೆ. ಪ್ಲಸ್ ಇಲ್ಲೊಬ್ಬ ರಿಪೋರ್ಟರ್ ಇದ್ದಾನೆ, ನಾನು ಅವನು ಜೊತೆಲಿ ಓದ್ತವ್ರೆ. ಕಾಲೇಜ್ ಬಂಕುಗಳು ಹಾಕಿ ನಾವು ಸಿನಿಮಾ ನೋಡ್ತಿದ್ವಿ. ಏನೋ ಒಂದು ಇದರಲ್ಲಿ ಸಿನಿಮಾ ಒಂದು ಹುಚ್ಚಿತ್ತು. ಆದರೆ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿಲಿ ಒಂದು ನಾಟಕ ಮಾಡ್ಬೇಕಾಯ್ತು. ಆ ನಾಟಕಕ್ಕೆ ನಾನು ಒಂದು 5 ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ. ಅದು ಅಲ್ಲಿಂದ ಇದಿತ್ತು. ಇವರು ಒಂದು ಮೈಕ್ ಹತ್ರ ಇಲ್ಲ ಸರ್, ಇಲ್ಲ ಅದು ಏನಂದ್ರೆ ಒಂದು ಚೇತನ್ ಅವರು ನನಗೆ 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರು ಸರ್. ಒಂದು ಸ್ಕ್ರಿಪ್ಟ್ ಇದೆ ಸರ್, ಒಂದು ಸ್ಟೋರಿ ಇದೆ, ಒಂದು 1 ಅವರ್ ಟೈಮ್ ಕೊಡಿ ಅಂತ. ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿದೆ. ತುಂಬ ಥ್ರಿಲ್ಲಿಂಗ್ ಅನಿಸ್ತು, ಮತ್ತು ಮಾಡ್ಬೋದು, ಚೆನ್ನಾಗಿದೆ ಅಂತ ಅನಿಸ್ತು. ಹಂಗಾಗಿ ಮಾಡಿದ್ವಿ ಸರ್. ಎಲ್ಲಿ ಸರ್ ಮಾಡಲೇಬೇಕಲ್ಲ ಸರ್. ಮಾಡಬೇಕು ಅಂತ ಬಂದಮೇಲೆ ಏನಾಗಿದೆ, ಆ್ಯಕ್ಚುಲಿ ಏನಾಗ್ತಂದ್ರೆ ನಾವು ಬಜೆಟು ಹರ್ಮನ್ ಮಲಿಕ್ ಹೋಗ್ಬೇಕು ಅಂತ ಇರಲಿಲ್ಲ. ಆ ಸಾಂಗ್ಗೋಸ್ಕರ ಹೋಗ್ಬೇಕು ಅಂತೇಳಿ ಹೋಗಿ ಮಾಡ್ಕೊ ಬಂದಿದ್ದೆ. ಟಿಪ್ಪು ಅವ್ರ ಹತ್ರ ನಿಲ್ಲಿಲ್ಲ. ಎಲ್ಲ ನಮ್ಮ ಏನು ಕ್ಷಮಿಸಿ, ಇವತ್ತು ಜಾಸ್ತಿ ಮಾತಾಡಲೇಬೇಕು. ಸೊ ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವ್ರಿಗೆ, ಪ್ರಿಂಟ್, ಡಿಜಿಟಲ್ ಹಾಗೆ ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಹಿರಿಯಣ್ಣ, ರಘು ಸರ್, ಸಿದ್ದು ಬ್ರೋ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು. ಅಷ್ಟೇ ಸರ್. ಹೋಗಲ್ಲ ಸರ್, ಬ್ಲಾಗರ್ ಮೇಲೆ ಹೋಗುತ್ತೆ. ಲೇಟರ್ ಆನ್ ಪ್ಯಾರಾನಾರ್ಮಲ್ ಮೇಲೆ ಹೋಗುತ್ತೆ. ಪ್ಯಾರಾನಾರ್ಮಲ್ ಅಂದರೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ. ಇಲ್ಲ, ಭೇಟಿ ಮಾಡಿದ್ದೀವಿ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಪೂರ್ವತಯಾರಿ ಮಾಡಿಕೊಂಡೇ ಬಂದಿದ್ದೀವಿ. ನನಗೆ ಯಾವುದು ಆ ಥರ ಅನುಭವ ಆಗಿಲ್ಲ. ಶೂಟ್ ಮಾಡಿದಾಗ ಯಾವ ಥರ ಅನುಭವ ಆಗಿಲ್ಲ ಸರ್. ಆ ಟೆನ್ಷನ್. ಪಾಪ ಗಿರಿಯಣ್ಣ ತುಂಬ ಸಪೋರ್ಟ್ ಮಾಡಿದ್ರು. ಸರ್ ನಾವು ಜನವರಿ ಸ್ಟಾರ್ಟ್ ಮಾಡಿತ್ತು 2024. 45 ದಿವಸ. ಹಾಂ, ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಇನ್ಸ್ಪೈರ್ಡ್ ಆಗೇನೆ. ಈಗ ಪ್ರತಿಯೊಬ್ಬರು ಯಾರೇ ಒಂದು ಮೊಬೈಲ್ ತೊಗೊಂಡ್ರು ಬ್ಲಾಗರ್ ಆಗಬೇಕು, ಆ ಥರ ಈ ಥರ ವೀಡಿಯೋ ಸುಮ್ಮನೆ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಂ, ಹೌದು ಸರ್, ಅದೇ ಡಿಫ್ರೆಂಟ್ ಇದೆ. ಸೊ ಇದು ಒಬ್ಬರು ಬ್ಲಾಗರ್ ಮೇಲೆ ಮಾಡಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ. ಸೊ ಕಾಮಿಡಿ, ಹಾರರ್ ಇದೆ. ಇದು ನನ್ನ ಸರ್ ಮೊದಲನೇ ಸಿನಿಮಾ. ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಸರ್ ಇನ್ನು CG ವರ್ಕ್ ಪೆಂಡಿಂಗ್ ಇದೆ, ನಡೀತಾ ಇದೆ. ನಾವು 2-3 ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಹಾಂ ಸರ್, CG ಇನ್ನೊಂದು ಓವರ್ 45% ಇದೆ.
ಸೆಕೆಂಡ್ ಹಾಫ್ ಇದೆ